ಶಿರಾ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋಮವಾರ ಬರ ಅಧ್ಯಯನ ನಡೆಸಿದರು. ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಚ್ಕೇರ್ನಹಳ್ಳಿ ಗೇಟ್ನಲ್ಲಿ ಮಳೆ ಇಲ್ಲದೆ ಒಣಗಿ ಹೋಗಿರುವ ಶೇಂಗಾ ಬೆಳೆಯನ್ನ ಡಿಸಿಎಂ ವೀಕ್ಷಿಸಿ ರೈತರ ಸಮಸ್ಯೆಗಳನ್ನ ಆಲಿಸಿದ್ರು. ಪ್ರತಿ ಸಾರಿನ ಮೋಟರ್ ಚೇಂಜ್ ಮಾಡ್ಬೇಕು. ಈ ಸಂದರ್ಭದಲ್ಲಿ ರೈತರು ತಮ್ಮ ಸಂಕಷ್ಟವನ್ನ ಡಿಸಿಎಂ ಮುಂದೆ ತೋಡಿಕೊಂಡ್ರು. 1200 ಅಡಿ ಆಳದವರೆಗೆ ಕೊಳವೆ ಬಾವಿ ಕೊರೆದರೂ ನೀರು ಸಿಗುತ್ತಿಲ್ಲ. ಮಳೆ ಕೊರತೆಯಿಂದ ಅಡಿಕೆ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳು ನಾಶವಾಗುತ್ತಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಮಳೆ ಇಲ್ಲದೆ ಶೇಂಗಾ, ರಾಗಿ ಸೇರಿದಂತೆ ಹಲವು ಬೆಳೆಗಳು ಒಣಗಿ ಹಾನಿಯಾಗಿದ್ದು ಕೃಷಿ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿರುವ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ರೈತರು ಡಿಸಿಎಂ ಗಮನಕ್ಕೆ ತಂದರು. ನೀವು ಬರಲಿಲ್ಲ ಅಂದ್ರೆ ಸರ್ ಈ ಸರಿ ಇನ್ಶೂರೆನ್ಸ್ ಕೊಡಲ್ಲ ಸರ್. ಆ ತರ ಈ ವ್ಯವಸ್ಥೆ ಸರಿ ಮಾಡಿ ಎಕ್ಸಸ್ ಆಗಿದೆ. 10% ಎಕ್ಸಸ್ ಅಂತ ಕೊಟ್ಟಿದ್ದಾರೆ ಸರ್. ನಮ್ಗೆ ಎಷ್ಟು ಹೊಟ್ಟೆ ನೋಡೋದಿಲ್ಲ ಸರ್ ಇವರು ಸಾಹೇಬ್ರು ಯಾರು. ರೈತರ ಅಹವಾಲುಗಳನ್ನು ಆಲಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶಿವಕಲ್ಯಾಣ್, ಶಿರಾ ತಾಲೂಕು ಆಡಳಿತಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಈ ಬಾರಿ ಬಹಳ ಭೀಕರವಾದಂಥ ಬರಗಾಲ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಾನು ಇಡೀ ರಾಜ್ಯದಲ್ಲಿ ಬೆಳಗಾವಿನ ವಿಭಾಗ, ಕಲಬುರಗಿ ವಿಭಾಗ ಮತ್ತು ಬೆಂಗಳೂರಿನ ವಿಭಾಗದ ಎಲ್ಲ ತಾಲೂಕುಗಳನ್ನು ಕೂಡ ವಿಭಾಗವಾರು ನಾವು ಪರಿಶೀಲನೆಯನ್ನು ಮಾಡಿದ್ದೇವೆ. ಎಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಮಳೆಯಾಗಿ ಬೆಳೆ ಆಗ್ತಾ ಇರ್ತಕ್ಕಂಥ ಸೂಚನೆಗಳು ಎಲ್ಲೂ ಇಲ್ಲ. ಇತ್ತೀಚೆಗೆ ಕಳೆದ ಒಂದು 10-15 ದಿವಸದಿಂದ ಒಂದಿಷ್ಟು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಒಂದಿಷ್ಟು ಮಳೆಯಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಒಂದಿಷ್ಟು ತುಂತುರು ಮಳೆಯಾಗಿದೆ ವಿನಃ ಎಲ್ಲೂ ಕೂಡ ಬೆಳೆ ಆಗ್ತಕ್ಕಂಥ ಲಕ್ಷಣಗಳೇನೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭೀಕರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ತಮ್ಮ ವರದಿ ಯಾವುದು ಹೋಗಿಲ್ಲ ಕೇಂದ್ರಕ್ಕೆ? ಜಸ್ಟ್ ಲೆಟರ್ ಅಷ್ಟೇ. ವರದಿ ಈಗ ಕೊಡೋಲ್ಲ ನಾವು. ಈಗ ಏನಂತ ಕೊಡ್ತೀವಿ? ನಮಗೆ ಅವರು ಪ್ರೂಫ್ ಕೇಳ್ತಾರೆ, ಆಮೇಲೆ ಕಮಿಟಿ ಬರುತ್ತೆ ಅವ್ರದ್ದು ಒಂದು ತಂಡ ಕಳಿಸ್ಕೊಡ್ತಾರೆ. ಅದು ಬಂದು ಅವರು ಅಧ್ಯಯನ ಮಾಡಿ ಅವರು ಕೂಡ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಆ ಪ್ಯಾರಾಮೀಟರ್ಸ್ನ ಫುಲ್ಫಿಲ್ ಮಾಡಿದರೆ ಮಾತ್ರ ಕೊಡ್ತಾರೆ. ಕಳೆದ ವರ್ಷ ನಾವು ಹಣ ಕೊಡಲಿಲ್ಲ ಅಂತ ಹೇಳಿ ನಾವು ಗಲಾಟೆ ಮಾಡಿದ್ವು, ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವು ನಮ್ಮ ಸರ್ಕಾರ. ಅದಾದಮೇಲೆ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಆದಮೇಲೆ ನಮಗೆ 3,500 ಕೋಟಿ ಹಣ ಕೊಟ್ಟರು. ಅದರಿಂದ ನಾವು ಮಾಡ್ಕೊಳ್ತೀವಿ ಅಂದರೆ ಅವ್ರು ಹಣ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರನೇ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಅಧ್ಯಯನ ಮಾಡಿ ಬಹುಶಃ ಈ ತಿಂಗಳ ಕೊನೆಯ ಅಂತ್ಯದಲ್ಲಿ ನಾವು ವರದಿಯನ್ನು ಸಲ್ಲಿಸ್ತೇವೆ. ಒಂದು ಜಿಲ್ಲೆಗೆ 5 ಕೋಟಿ ಅಂತ ಹೇಳಿದೆ, ಬಟ್ ತುಮಕೂರಲ್ಲಿ 11 ಕ್ಷೇತ್ರ ಇರುವಂಥ ಎಷ್ಟು ಕೋಟಿ ಬರುತ್ತೆ? ಅಲ್ಲ, 5 ಕೋಟಿ ಜಿಲ್ಲೆಗೆ ಕುಡಿಯೋ ನೀರಿಗೆ ಅಷ್ಟೇ. ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪಂಚಾಯಿತಿ ಇವರು CEO ಹತ್ರ ಕೊಟ್ಟಿದ್ದೀವಿ. ಆಮೇಲೆ ಇವರಿಗೆ ಶಾಸಕರಿಗೆ ಒಂದೊಂದು ಅಸೆಂಬ್ಲಿಗೆ
1 ಕೋಟಿ ಅಂದರೆ ನಮಗೆ 11 ಕೋಟಿ ಆಯಿತು. ಅದು ಆಗಲಿಲ್ಲ ಅಂದರೆ ಡಿ ಸಿ ಅವ್ರ ಹತ್ರ ಪಿ ಡಿ ಅಕೌಂಟಲ್ಲಿ ಹಣ ಇಟ್ಟಿರ್ತೀವಿ. ಅದನ್ನು ಕೂಡ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡೋದಕ್ಕೆ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದು ಎಮರ್ಜೆನ್ಸಿಗೋಸ್ಕರ ಇಟ್ಟಿರೋದು 329 ಕೋಟಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಅದನ್ನು ಅವ್ರಿಗೆ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಅದನ್ನು ಅವ್ರು ಮಾಡ್ತಾರೆ. ಫಸಲ್ ಬಿಮಾ ಯೋಜನೆ ಸೊ ಕಂತು ಕಟ್ಟಲಿಕ್ಕೆ ಕೂಡ ರೈತರ ಹತ್ರ ಹಣ ಇಲ್ಲ ಅಂತ, ಅದನ್ನು ಕೂಡ ಸರ್ಕಾರ ಇಲ್ಲ, ರೈತ ನಾನು ಹೇಳಿದಾಗೆ ರೈತ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿ ಇದ್ದಾನೆ. ಈಗ ತಾನೇ ನಮ್ಮ ಅನೇಕ ಜನ ರೈತರು ಹೇಳಿದರು ನಮಗೆ ಇನ್ಶೂರೆನ್ಸ್ದು ಹಣ ಬಂದಿಲ್ಲ ಅಂತೇಳಿ. ಇನ್ಶೂರೆನ್ಸ್ ಕಂಪನಿಯವ್ರಿಗೂ ಕೂಡ ನಾವು ಈಗ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತೇವೆ. ಯಾಕಂದರೆ ಅವರು ತಗೊಳ್ಳೋವಾಗ ಹಣ ತೊಗೊಂಡ್ಬಿಡ್ತಾರೆ, ಆದರೆ ಅವರಿಗೆ ಕಷ್ಟಕ್ಕೆ ಬಂದಾಗ ಕೊಡಬೇಕಲ್ಲ ರೈತರಿಗೆ. ಭಾಳಷ್ಟು ಸಂದರ್ಭದಲ್ಲಿ ಕೊಡೋದಿಲ್ಲ. ಅದನ್ನು ರೈತರು ಇವತ್ತು ಇಲ್ಲಿ ನನಗೆ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ನಾವು ರಿವ್ಯೂ ಮೀಟಿಂಗ್ಸ್ಗಳು ಮಾಡುವಾಗ ಕೂಡ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿಯವರಿಗೆ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ನೀವು ಇಡೀ ರಾಜ್ಯದಲ್ಲಿ ನೀವೇನು ಇನ್ಶೂರೆನ್ಸ್